ರಾಘವೇಂದ್ರ ತಂತ್ರಗ್ರಂಥವನ್ನು ಪಾರಾಯಣ ಮಾಡಬೇಕಾದ್ರೆ ಒಂದು ಎಚ್ಚರ ಇರಲಿ. ಏನು ಎಚ್ಚರ ಅಂತಂದರೆ, ಅಪ್ಪಣಾಚಾರ್ಯ ಕೃತಂ ಸ್ತೋತ್ರಂ ಪಠಿತ್ವಾ ಆದೌ ತತಸ್ತ್ವಿದಂ ಪಠೇತ್ ಯದಿ ಫಲಂ ದದ್ಯಾತ್ ಸದ್ಯದೇವ ಕಲುವಿಗೆ. ಒಂದು ವೇಳೆ ರಾಘವೇಂದ್ರ ತಂತ್ರಗ್ರಂಥ ಇಷ್ಟು ಚೆನ್ನಾಗಿದೆ, ಇಷ್ಟೆಲ್ಲ ವಿವರಣೆ ಬರೆದಿದ್ದಾರೆ ಅಂತ ಬರೀ ಇಷ್ಟನ್ನೇ ಹೇಳಿ, ಇದರ ಮೊದಲು ರಾಘವೇಂದ್ರ ಸ್ತೋತ್ರ, ಅಪ್ಪಣಾಚಾರ್ಯರ ಸ್ತೋತ್ರ ಮೊದಲು ಕೊನೆಗೆ ನೀವು ಹೇಳ್ದೇನೆ ಬರೀ ರಾಘವೇಂದ್ರ ತಂತ್ರಗ್ರಂಥವನ್ನು ಅನುಸಂಧಾನ ಮಾಡಿದರೆ ಏನೂ ಫಲ ಸಿಗೋಲ್ಲ. ನಿಮಗೆ ಸಿಗಬೇಕು ಅಂದರೆ ಮೊದಲು ಅಪ್ಪಣಾಚಾರ್ಯ ರಚನೆ ಮಾಡಿದ ಸ್ತೋತ್ರ ಹೇಳಿ, ಕೊನೆಗೂ ಕೂಡ ಹೇಳಿ, ಮಧ್ಯಕ್ಕೆ ನೀವು ಯಾವುದೇ ಪ್ರದಕ್ಷಿಣೆ ಯಾವುದೇ ಕ್ರಮಗಳು ಏನು ಬೇಕಾದ್ರೂ ಮಾಡಿ, ಆದರೆ ಮೊದಲು ಕೊನೆಗೆ ಅಪ್ಪಣಾಚಾರ್ಯರು ಮಾಡಿದ ಸ್ತೋತ್ರ ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸ್ತಾ ಆ ಯಂತ್ರವಿಧಿ ಅಂತ ಒಂದು ಹೇಳ್ತಾರೆ. ಏನು ಯಂತ್ರವಿಧಿ ಅಂತಂದರೆ ಅವ್ರು ಹೇಳ್ತಾರೆ, ಗುರೋರನುಗ್ರಹಂ ಮುಖ್ಯಂ ಸಂಪ್ರಾಪ್ಯ ಸುಖವಾನ್ ಭವೆ. ಗುರುಗಳ ಅನುಗ್ರಹ ಯಾಕೆ ಬೇಕು ಅಂದರೆ ನಿಮ್ಗೆ ಸುಖ ಬೇಕಾ? ಗುರುಗಳ ಅನುಗ್ರಹ ಬೇಕೇ ಬೇಕು. ಇದು ನಮಗೆಲ್ಲ ಅನುಭವಕ್ಕಿರೋ ವಿಷಯನೇ. ಆ ಗುರುಗಳ ಸ್ತೋತ್ರ ಮಂತ್ರ ಅದು ನಮಗೆ ಕವಚ ಅಂತ. ಕವಚವನ್ನು ಹಾಕ್ಕೊತೀವಿ, ಯಾವುದರ ಬಾಧೆಯೂ ಕೂಡ ನಮಗೆ ಬರಬಾರ್ದು ಅಂತ ಕವಚವನ್ನು ಹಾಕ್ಕೊಳ್ತೀವಿ ನಮ್ಮ ದೇಹಕ್ಕೆ. ಅದೇ ರೀತಿ ಕಾಣಿಸದೇ ಇರೋ ಕವಚ ಅಂದರೆ ಇದೇ ಈ ಗುರುಗಳ ಸ್ತೋತ್ರ ಹಾಗೂ ಅವರ ಮಂತ್ರ. ಇಂತಹ ಕವಚವನ್ನು ಧರಿಸಿದರೆ ಯಾವುದೇ ಕ್ಷುದ್ರಗಳ ಬಾಧೆ ನಮಗೆ ಹೊರಗಡೆಯಿಂದನೂ ಆಗೋದಿಲ್ಲ, ಒಳಗಡೆಯಿಂದನೂ ಆಗೋದಿಲ್ಲ. ಅಂತಹ ಕವಚವನ್ನು ಅಪ್ಪಣಾಚಾರ್ಯರು ಕೊಟ್ಟಿದ್ದಾರೆ. ಕೇವಲ ಇದು ಲೋಕ ಅನುಗ್ರಹ ಕಾಂಕ್ಷಯ, ಅವ್ರಿಗೆ ನಮ್ಮಿಂದೇನಾಗಬೇಕಾಗಿಲ್ಲ. ಅವತ್ತವರು ಸ್ತೋತ್ರ ರಚನೆ ಮಾಡಿದ್ದು ತಾವು ಗುರುಭಕ್ತಿ ಪರವಶರಾಗಿ ಹೇಳಿದ್ದಷ್ಟೇ. ಮುಂದೆ ಭಕ್ತರು ಬರ್ತಾರೆ ಆ ದೃಷ್ಟಿ ಅವರಿಲ್ಲ, ಭಕ್ತಿಯಿಂದ ಹೇಳಿದ್ರು ಅದು ನಮಗೆಲ್ಲರಿಗೂ ಕೂಡ ಅನುಗ್ರಹಪ್ರದವಾಗಿ ಇವತ್ತಿನ ದಿವಸವೂ ಕೂಡ ಇದೆ ಅನ್ನೋದು ಬಹಳ ವಿಶೇಷ. ಈ ಮಂತ್ರವಿಧಿಯ ಬಗ್ಗೆ ಬರ್ತಾ ಹೇಳ್ತಾರೆ, ಯಂತ್ರವನ್ನು ಹೇಗೆ ರಚನೆ ಮಾಡಬಹುದು ಅಂತ ಒಂದು ಸ್ಥೂಲವಾದ ಪರಿಚಯವನ್ನು ಕೊಟ್ಟಿದ್ದಾರೆ. ಅದನ್ನು ಗುರುಮುಖೇನ ನೀವು ಕೇಳಿದಾಗ ಗುರುಗಳ ಮುಖಾಂತರ ಬಂದರೆ ಬಹಳ ಶ್ರೇಷ್ಠ. ಆದರೆ ಪರಿಚಯವನ್ನು ಮಾಡ್ತಾ ಹೋಗ್ತೇನೆ. ಆ ಯಂತ್ರದ ಪರಿಚಯವನ್ನು ಅವರು ಹೇಳೋದು, ಒಂದು ಈ ಟ್ರಯಾಂಗಲ್ ಶೇಪ್, ನೀವು ತ್ರಿಕೋಣಾಕಾರವನ್ನು 2 ತ್ರಿಕೋಣ ಹೀಗೆ ಬರೆದು ಮಧ್ಯದಲ್ಲಿ ಓಂಕಾರವನ್ನು ಹಾಕಿ ರಂ ಎಂ ಅಂತ ಒಂದು ಬೀಜಾಕ್ಷರಗಳು ಸುತ್ತಲೂ ಹಾಕಿ, ಅದು ಕೂಡ ಏನಂದರೆ ಒಂದೊಂದು ದಿಕ್ಕುಗಳಿಗೆ ಅಧಿಪತಿ ದೇವತೆಗಳಿರ್ತಾರೆ, ಕುಬೇರ ಮತ್ತು ಇಂದ್ರ, ಹೀಗೆ ದೇವತೆಗಳು. ಅವರ ಬೀಜಾಕ್ಷರ ಮಂತ್ರ, ಆ ಮಂತ್ರ ರಂ ಎಂ ಅಂತ ಹೇಳುವಂತಹ ಮಂತ್ರ ಬೀಜಾಕ್ಷರಗಳೇನಿದೆ ಅದೆಲ್ಲ ಈ ದಿಕ್ಕು ಅಧಿಪತಿಗಳೇನಿರ್ತಾರೆ ಅವರ ಅನುಗ್ರಹಕ್ಕೋಸ್ಕರ. ಯಾರ ಬಾಧೆ ಬರಬಾರ್ದಲ್ಲ, ಅವರು ತಡಿಬೇಕಲ್ಲ. ಅಂತಹ ಎಂ ರಂ ವಂ ಅನ್ನುವ 3 ಬೀಜಾಕ್ಷರಗಳನ್ನು ಬರೆದು ನಂತರ ಸುತ್ತಲೂ ಅದರ ಸುತ್ತಲೂ ಒಂದು ಸರ್ಕಲ್, 2 ಸರ್ಕಲ್ ಹಾಕಿ ನಂತರ ಮಮ ಕುರು ಬಹು ಸಿದ್ಧಿಂ ಅಂತ, ಮಮ ಕುರು ಬಹು ಸಿದ್ಧಿಂ ಅಥವಾ ಇಷ್ಟಂ ಕುರು ಅಂತ ಈ ರೀತಿ ಬರೆದು ನಂತರ ಅದರ ಸುತ್ತಲೂ ಅಷ್ಟದಳ ಪದ್ಮ 8 ಪದ್ಮಗಳನ್ನು ಬರೆದು ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಂದೊಂದು ಅಕ್ಷರ ಒಂದೊಂದು ಪದ್ಮದಲ್ಲಿ ಬರೆದು ನಂತರ ಅದರ ಸುತ್ತಲೂ ಮತ್ತೆ ಇನ್ನೊಂದು ವರ್ತುಲಾಕಾರವಾಗಿ ಒಂದು ಸರ್ಕಲ್ ರೀತಿಯಲ್ಲಿ ಹಾಕಿ ಅದರಲ್ಲಿ ಈ ಅಕಾರದಿಂದ ಹಿಡಿದು ಕ್ಷಕಾರದವರೆಗೆ, ಅಕಾರದಿಂದ ನಾವೆಲ್ಲ ಮಾತೃಕಾನ್ಯಾಸ ಮಾಡ್ತೀವಿ, ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ ಅಂತೆಲ್ಲ ಒಂದೊಂದು ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಏನರ್ಥ, ನಮ್ಮ ಪ್ರತಿಯೊಂದು ದೇಹದ ಅವಯವಗಳಲ್ಲಿ ಎಲ್ಲ ಕಡೆ ಆ ಭಗವಂತನ ವಿಶೇಷವಾದ ಸನ್ನಿಧಾನ ಇರುತ್ತೆ. ಅಕಾರದಿಂದ ಒಂದು ಹೆಸರು, ಇಕಾರದಿಂದ ಒಂದು ಹೆಸರು, ಈ ರೀತಿ ಪ್ರತಿಯೊಂದು ಹೆಸರು ಪ್ರತಿಯೊಂದು ಅಕ್ಷರದಿಂದ ಆ ಭಗವಂತನ ಹೆಸರಿದೆ. ಅದಕ್ಕೆ ಕವಚದಂತೆ ಈ ಗುರುಗಳ ಮಂತ್ರವನ್ನು ಪಾರಾಯಣ ಮಾಡಬೇಕು, ಪಠನ ಮಾಡಬೇಕಾದ್ರೆ ಅದಕ್ಕೆ ಕವಚದಂತೆ ಅಕಾರ ಇಕಾರ ಅಂತ ಎಲ್ಲ ಸುತ್ತಲೂ ಬರೀತಾರೆ. ಆ ಯಂತ್ರದ ಸುತ್ತಲೂ ಬರೆದು ನಂತರ ಕೊನೆಗೆ ಯಂತ್ರರಾಜ ಮಂತ್ರರಾಜ ಅಂತ 2. ಒಂದು ಯಂತ್ರ ನಾವೇನು ರಚನೆ ಮಾಡ್ತೀವಿ ಅಂದರೆ ಇದೆಲ್ಲ ಒಂದು ತಾಮ್ರದ ಒಂದು ತಗಡು, ಅದರ ಮೇಲೆ ಬರೆಯುವಂಥದ್ದು ಒಂದು ಕಾಗದ, ಎರಡೂ ಮಾಡ್ತಾರೆ. ತಾಮ್ರದ ತಡಗು ಶ್ರೇಷ್ಠ ಅಂತ ಹೇಳ್ತಾರೆ. ಆ ತಾಮ್ರದ ಇದರಲ್ಲಿ ಇದೆಲ್ಲ ಬರೆದು ಅಲ್ಲಿ ಯಂತ್ರ, ನಾವು ಬರಿತಾ ಇರೋದೇ ಯಂತ್ರ, ಆ ತಾಮ್ರದ್ದೇನಿದೆ ಅದು ಯಂತ್ರ, ಅದರಲ್ಲಿ ಯಂತ್ರರಾಜಾಯ ವಿದ್ಮಹೇ ಅಂತೆಲ್ಲ ಹೇಳಿ ತನ್ನಹ ಸುಖಂ ಪ್ರಚೋದೆ, ನನಗೆ ಸುಖ ಕೊಡಲಿ, ಈ ರೀತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೊನೆಗೆ ಸುತ್ತಲೂ ಓಂ ರಾಘವೇಂದ್ರಾಯ ನಮಃ ಅಂತಿದೆಯಲ್ಲ, ರಾ ಅನ್ನೋ ಒಂದು ಪದ ಇದೆಯಲ್ಲ, ರಾಮ್ ಅಂತ ಹೇಳಿ ಸುತ್ತಲೂ ರಾಮ್ ಅಂತ ಬರೆದು ನಂತರ ಅದನ್ನು ಮುಟ್ಟಿ ಅಪ್ಪಣಾಚಾರ್ಯರ ಸ್ತೋತ್ರವನ್ನು ಪಾರಾಯಣ ಮಾಡಿ ಅದನ್ನು ಯಂತ್ರಬದ್ಧ ಅಂದರೆ ಎಲ್ಲ ಕ್ಲೀನಾಗಿ ಅದನ್ನು ಮಡಿಸಿ ಎಲ್ಲ ಮಾಡಿ ಅಂತಹ ಯಂತ್ರವನ್ನು ಕಟ್ಕೊಳ್ಬೇಕಂತೆ. ಇದು ವಿಶೇಷವಾಗಿ ದೇವತಾ ಸನ್ನಿಧಾನ, ವಿಷ್ಣು ಮತ್ತು ಪ್ರಾಣದೇವರು ಹೀಗೆ ಎಲ್ಲರ ಸನ್ನಿಧಾನ ಇದ್ದು, ರಾಯರ ಸನ್ನಿಧಾನ ಇದ್ದು, ಅದರಲ್ಲಿ ಈ ಅಪ್ಪಣಾಚಾರ್ಯ ರಚನೆ ಮಾಡಿದ ಸ್ತೋತ್ರದ ಸನ್ನಿಧಾನ. ಅಲ್ಲಿ ಹೇಳ್ತಾರೆ ತಸ್ಯ ಕುಕ್ಷಿಗತಾ ದೋಷಾಹ ಅಂತ ಹೇಳ್ತಾರೆ. ರಾಘವೇಂದ್ರ ಯಾರು ಹೊಟ್ಟೆಯಲ್ಲಿ ದೋಷಗಳಿದ್ದರೆ, ಏನಾದ್ರು ಬಾಧೆ ಉದರ ಬಾಧೆ ಆಗ್ತಾ ಇದ್ದರೆ ಆಗ ನೀರನ್ನು
ಭಕ್ತಿ ಶ್ರದ್ಧೆಯಿಂದ ಒಂದು ಲೋಟದಲ್ಲಿ ಸರಿಯಾದ ಪಾತ್ರೆಯಲ್ಲಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಒಂದು 108 ಸಲನೋ ಅಭಿಮಂತ್ರಣ ಮಾಡಿ ಭಕ್ತಿಯಿಂದ ಹೇಳಿ ಅದನ್ನು ಪಾನ ಮಾಡಿದರೆ ಕುಡಿದರೆ ರೋಗ ಬಾಧೆ ಹೋಗುತ್ತೆ, ಕುಕ್ಷಿ ದೋಷಗಳು ಹೋಗುತ್ತೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಆ ಯಂತ್ರದ ಮೇಲೆ ಇಷ್ಟೆಲ್ಲ ಬರೆದು ನಂತರ ಇದೆಲ್ಲ ಶುಚಿಯಾಗಿ ಮಾಡಬೇಕು. ಅದಕ್ಕೆ ವಿಶೇಷವಾದ ಕ್ರಮ ಇದೆ. ಇದೆಲ್ಲ ನೀವು ಮಾಡುವಂಥದ್ದಲ್ಲ, ದೊಡ್ಡ ಗುರುಗಳು ಯಾರಾದರೂ ತನ್ಮೂಲಕವಾಗಿ ನಾವು ಪಡೆದುಕೊಳ್ಬೇಕು. ಆದರೆ ಇದು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಈ ಎಲ್ಲ ತಂತ್ರ ಮಂತ್ರಗಳ ಬಾಧೆ ನಮಗೆ ಆಗ್ತಾ ಇದೆ ಲೋಕದಲ್ಲಿ. ಎಷ್ಟೋ ಅನಿಷ್ಟ ಪ್ರಯೋಗಗಳು ನಮ್ಮ ಮೇಲೆ ಆಗ್ತಾ ಇದೆ. ಅದಕ್ಕೆಲ್ಲ ಪರಿಹಾರ ಈ ರಾಘವೇಂದ್ರ ತಂತ್ರ ಹಾಗೂ ಯಂತ್ರ ಎರಡು. ಈ ರೀತಿ ಈ ಯಂತ್ರವನ್ನು ಈ ರೀತಿ ದೇವತಾ ಸನ್ನಿಧಾನದಿಂದ ಕೂಡಿ ನಾವು ಧರಿಸಿದರೆ ಯಾರ ಬಾಧೆ ನಿಮಗೆ ತಟ್ಟತ್ತೆ, ಯಾರ ಬಾಧೆಯೂ ಕೂಡ ತಟ್ಟೋಲ್ಲ ಅಂತ ಈ ರೀತಿ ರಾಘವೇಂದ್ರ ತಂತ್ರದ ಈ ಕೃಷ್ಣಾವಧೂತರು ನಿರೂಪಣೆ ಮಾಡಿದಂತಹ ವಿಷಯ. ಅಲ್ಲಿ ಹೇಳ್ತಾರೆ, ಅಥವಾ ಪಾದುಕಾಯಾಂಚ ಯಂತ್ರೇ ವಾ ಆವಾಹಯಂಜಲೆ ಅಪ್ಪಣಾಚಾರ್ಯ ಕೃತಸ್ತುತ್ಯ ಸ್ನಾಪಯಿತ್ವ ಶುಚಿಸ್ಥಿರ. ನೀವು ಪಾದುಕೇಯಂ, ಇವಾಗ ನಾವು ರಾಯರ ಪಾದುಕೆಯನ್ನು ಇಟ್ಕೊಳ್ತೀವಿ. ಆ ಪಾದುಕೆ ಅಂದರೆ ರಾಯರ ಹಾಕ್ಕೊಂಡಿದ್ದ ಪಾದುಕೆನ ಅದು? ಹಾಗಲ್ಲ. ಯಾವತ್ತು ರಾಯರು ಬಂದಿದ್ದು ಈಗ ಇಟ್ಕೊಳ್ಳೋ ಪಾದುಕೆಯಲ್ಲಿ. ಆದರೆ ಆ ಪಾದುಕೆಯನ್ನು ಮುಟ್ಟಿ ಅಪ್ಪಣಾಚಾರ್ಯರ ಸ್ತೋತ್ರ ಹೇಳಿದರೆ ಸಾಕು, ಅವರ ಮಂತ್ರವನ್ನು ಭಕ್ತಿಯಿಂದ ಹೇಳಿದರೆ ಸಾಕು, ಆ ರಾಯರಲ್ಲಿ ಬಂದು ಅವರ ಪಾದದ ಸನ್ನಿಧಾನ ಅದರಲ್ಲಿ ಬರುತ್ತೆ. ಹೀಗೆ ನೀರಿನಲ್ಲಿ ಅಥವಾ ಪಾದುಕೆಯಲ್ಲಿ ಅಥವಾ ಯಂತ್ರದಲ್ಲಿ ಹೇಗಾದರೂ ಸರಿ ಅಪ್ಪಣಾಚಾರ್ಯ ರಚನೆ ಮಾಡಿದ ಸ್ತೋತ್ರ ಹೇಳಿ ಆವಾಗ ಶುದ್ಧಿ ಮಾಡಿ ನಂತರ ಅದರ ಇನ್ನೊಂದು ವಿಷಯವನ್ನು ಹೇಳ್ತಾರಲ್ಲಿ. ಏನು ಅಂದರೆ, ಈ ತಾಮ್ರದ ಇದೇನಿದೆ ಆ ವಸ್ತುವನ್ನು ಹೋಮಕ್ಕೆ ಹಾಕಿ ಶುದ್ಧಿ ಮಾಡಬೇಕಂತೆ. ಹೋಮಕ್ಕೆ ಹಾಕಿ ಶುದ್ಧಿ ಮಾಡಿ ನಂತರ ಅದರಲ್ಲಿ ಬರೆದು ಇಷ್ಟೆಲ್ಲ ಪಾರಾಯಣ ಮಾಡಿ, ಅಂದರೆ ಇದೆಲ್ಲ ಗುರುಗಳ ಮುಖಾಂತರ ಮಾಡಿಕೊಂಡು ಯಂತ್ರವನ್ನು ಬಳಸಿಕೊಂಡ್ರೆ ಬಹಳ ಶುದ್ಧ ಆಗುತ್ತೆ, ಶುಭ್ರವಾಗಿ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಒಂದು ಮಾತನ್ನು ಮತ್ತೆ ಎಚ್ಚರಿಸ್ತಾರೆ. ನೀವೆಷ್ಟೆಲ್ಲ ಮಾಡಿ ಅಪ್ಪಣಾಚಾರ್ಯರನ್ನು ಪ್ರಾರ್ಥನೆ ಮಾಡದೇ ಇದ್ದರೆ, ಅವರನ್ನು ನೀವು ಪ್ರೀತಿಗೊಳಿಸದೇ ಇದ್ದರೆ ಅವ್ರು ಯಾಕೆ ನಿಮಗೆ ಗುರುರಾಜರನ್ನು ಹತ್ರ ಕರ್ಕೊಂಡು ಹೋಗ್ತಾರೆ? ಅವರ ಪ್ರೀತಿಯೂ ಕೂಡ ಬಹಳ ಮುಖ್ಯ. ನಾವೆಲ್ಲ ಪಾರಾಯಣ ಮಾಡ್ತೀವಿ, ಅಪ್ಪಣಾಚಾರ್ಯರು ಶ್ರೀಮದ್ ಭಿರೇಹಪ್ಪಣಾ ವಿಧೇಹಿ ಪೂಜ್ಯಾಯ ರಾಘವೇಂದ್ರ ಮುಂದಕ್ಕೆ ಹೇಳ್ತೀವಿ. ಅಪ್ಪಣಾಚಾರ್ಯರು ಗೌಣ ಆಗಿಬಿಡ್ತಾರೆ ನಮ್ಮ ಕೆಲವು ಸಲ. ರಾಯರ ಮೇಲಿರೋ ಭಕ್ತಿ ಕೆಲವು ಸಲ ಅಪ್ಪಣಾಚಾರ್ಯರ ಮೇಲೆ ಭಕ್ತಿ ಕಡಿಮೆ ಆಗೋ ಹಾಗೆ ಪರಿಸ್ಥಿತಿಯೂ ಇದೆ. ಆದರೆ ಅವರು ಎಚ್ಚರಿಸ್ತಾರೆ, ಜಪೇತ್ ಪಶ್ಚಾತ್ ಅಪ್ಪಣಾರ್ಯ ನಾಮಮಂತ್ರಂ ಜಪೇತ್ ಯಥಾ ಶ್ರೀ ಅಪ್ಪಣಾರ್ಯಾಯ ನಮಃ ಇತಿ ಇತ್ತಮ ಅಷ್ಟಾಕ್ಷರೋ ಮನು ಅಂತ ಶ್ರೀರಾಘವೇಂದ್ರಾಯ ನಮಃ ಅಂತಿದೆ. ಶ್ರೀ ಅಪ್ಪಣಾರ್ಯಾಯ ನಮಃ ಅಷ್ಟೇ. ಅವರ ಮಂತ್ರ ಏನು ಕಠಿಣ ಏನಲ್ಲ ಅಂತ. ಇದು ಹೇಳೋರು ಇವರು ಸಾಮಾನ್ಯರಲ್ಲ. ಇವರು ಹೇಳಿದವರು ತಮ್ಮ ಸ್ವಪ್ನದಲ್ಲಿ ಅಪ್ಪಣಾಚಾರ್ಯರೂ ಬಂದು ಬರೆಸ್ಕೊಂಡಿದ್ದಾರೆ, ಅವರು ರಾಯರನ್ನೂ ಬರೆಸ್ಕೊಂಡಿದ್ದಾರೆ. ಈ ಗ್ರಂಥ ಓದಿದರೆ ಅವರ ನಿಜವಾಗ್ಲೂ ಅವರು ಎಷ್ಟು ಅಂದರೆ ನಿಜವಾಗ್ಲೂ ಅವ್ರದ್ದು ಬಂದಿದ್ದಾರೆ ಅನ್ನೋದು ಅನುಭವಕ್ಕೆ ಬರುತ್ತೆ ನಮಗೆ. ಯಾಕೆಂದರೆ ಇವರು ಇದೊಂದೇ ಗ್ರಂಥ ಬರೆದಿದ್ದಲ್ಲ, ಇವರು ಎಲ್ಲ ಶಾಸ್ತ್ರಗಳಲ್ಲೂ ಪಂಡಿತರು. ಇವರು ಕೃಷ್ಣಾವಧೂತರು ಸುಮ್ಮನೆ ಒಪ್ಪುಕೊಂಡಿದ್ದಲ್ಲ ಈ ವಿಷಯ. ಅವರು ಮೊದಲೆಲ್ಲ ಅವಿಶ್ವಾಸನೇ ಇತ್ತು, ಯಾವ ವಿಷಯದಲ್ಲೂ ವಿಶ್ವಾಸ ಇಲ್ಲ. 32 ವರ್ಷ ವ್ಯರ್ಥ. ನಂತರ ಜೀವನದ ಪ್ರಾರಂಭ, ನಿಜವಾದ ಜೀವನದ ಪ್ರಾರಂಭ ಆಗಿ ಅವರು ಬರೆದ ಉದ್ಗ್ರಂಥಗಳು ಬಹಳ ಉದ್ಗ್ರಂಥ. ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಅವರು ಮುಟ್ಟದ ಶಾಸ್ತ್ರ ಅಂತಿಲ್ಲ, ಎಲ್ಲವನ್ನೂ ಮುಟ್ಟಿದ್ದಾರೆ. ಹಾಗೆ ಯಂತ್ರ ತಂತ್ರಗಳ ಬಗ್ಗೆನೂ ಕೂಡ ಅವರು ನಿರೂಪಣೆ ಮಾಡಿದ್ದಾರೆ. ಇಂತಹ ಪ್ರಾಮಾಣಿಕವಾಗಿ ನಾವು ಒಪ್ಪಬೇಕಾದಂತಹ ಕೃಷ್ಣಾವಧೂತರು ಬರೆದಿರೋ ವಿಷಯ. ಕೆಲವು ವಿಷಯಗಳು ತಪ್ಪು ಅಂತ ನಮಗೇನಾದ್ರು ಸಿಕ್ಕಿದ್ರೆ ಕೆಲವು ಪುಸ್ತಕಗಳ ದೋಷಗಳಿಂದ ನಮಗೆ ಸಿಗ್ಬೋದಷ್ಟೇ ಹೊರತು ಅವರು ದೋಷ ಬರೆದಿದ್ದಾರೆ ಅನ್ನೋದು ಸಾಧ್ಯ ಇಲ್ಲ. ಯಾಕೆಂದರೆ ಅವರಷ್ಟು ಚೆನ್ನಾಗಿ ಪ್ರಮಾಣಬದ್ಧವಾಗಿ ವಿಷಯಗಳನ್ನು ಹೇಳಿದ್ದಾರೆ. ಅವರು ಹೇಳೋದು ಶ್ರೀ ಅಪ್ಪಣಾರ್ಯಾಯ ನಮಃ ಅಂತ ಜಪ ಮಾಡಿ. ಹಾಗಾದ್ರೆ ಅಪ್ಪಣಾಚಾರ್ಯರ ಧ್ಯಾನ ಶ್ಲೋಕ ಏನು ಅಂದರೆ, ಶ್ರೀರಾಘವೇಂದ್ರ ಗುರುವಂಘ್ರಿ ಸಂಸಕ್ತ ಧಿಷಣಾಗ್ರಣೀಹಿ ಅಪ್ಪಣಾರ್ಯ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಅಪ್ಪಣಾರ್ಯ ಗುರುಗಳು ನನ್ನ ಇಷ್ಟ ಅರ್ಥಗಳನ್ನು ಕೊಡಲಿ. ಅವರು ಯಾರು ಅಂದರೆ ಪ್ರಾರ್ಥನೆ ಇಷ್ಟೇ ಅಂತೆ. ಅಪ್ಪಣಾಚಾರ್ಯ ದೊಡ್ಡ ಪಂಡಿತರಾಗಿದ್ದರು, ಅವ್ರಿಗೆ ದೊಡ್ಡ ಸನ್ಮಾನ ಆಗ್ತಾಯಿತ್ತು, ಅವ್ರಿಗೆ ದೊಡ್ಡ ಬೆಲೆ ಇತ್ತು, ಹೀಗಲ್ವಂತೆ ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದು. ಹೇಗೆ ಮಾಡಬೇಕು? ಶ್ರೀ ರಾಘವೇಂದ್ರ ಗುರುವಂಘ್ರಿ ಸಂಸಕ್ತ ಧಿಷಣ ಅಗ್ರಣೀಹಿ. ರಾಯರ ಪಾದ ಕಮಲಗಳಲ್ಲಿ ಭಜಿಸಿದ ಭಕ್ತರಲ್ಲಿ ಪ್ರಪ್ರಥಮ ಅಂದರೆ ಅದು ಅಪ್ಪಣಾಚಾರ್ಯರು ನನಗೆ ಇಷ್ಟಪ್ರದರಾಗಲಿ ಅಂತ. ಅಂದರೆ ಅಪ್ಪಣಾಚಾರ್ಯರು ಖುಷಿಯಾಗೋದು ಅವ್ರಿಗೆ ನೀವು ರಾಯರ ದೊಡ್ಡ ಭಕ್ತರು ಅಂತ ಹೇಳಿದರೆ ಅವ್ರಿಗೆ ಖುಷಿಯಾಗೋದು ಹೊರತು ಅವ್ರಿಗೆ ಏನೋ ಬೇರೆ ಹೊಗಳಿದ್ರೆ ಅವ್ರಿಗೆ ಖುಷಿ ಆಗೋದಿಲ್ಲ. ಈ ರೀತಿ ಪ್ರಾರ್ಥನೆ ಮಾಡಿ ನಂತರ ಅಂಗನ್ಯಾಸ ಕರನ್ಯಾಸ ಅಂತ ನಾವು ಮಂತ್ರ ಜಪ ಮಾಡೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಈ ರೀತಿ ಅನೇನ ಗುರುರಾಜಸ್ಯ ಮಂತ್ರ ಶೀಘ್ರೇಣ ಸಿದ್ಧತೆ. ಈ ರೀತಿ ಅಪ್ಪಣಾಚಾರ್ಯರ ಪ್ರಾರ್ಥನೆಯನ್ನು ಮಾಡಿದರೆ ನಿಮಗೆ ಶೀಘ್ರವಾಗಿ ನಿಮಗೆ ಫಲ ಸಿಗತ್ತೆ ಅಂತ ನಿರೂಪಣೆಯನ್ನು ಮಾಡಿಕೊಂಡು ಈಗ ರಾಯರ ಧ್ಯಾನ
ರಾಯರ ಧ್ಯಾನ ಹೇಗೆ ಮಾಡಬೇಕು ಅನ್ನುವ ವಿಷಯ ಹೇಳ್ತಾರೆ. ಅದಕ್ಕೆ ಮುಂಚೆ ಅವರ ಮಾತು ಒಂದಿದೆ, ಆ ಮಾತನ್ನು ಹೇಳಿ ಮುಂದಕ್ಕೆ ಹೇಳ್ತೇನೆ. ಅಪ್ಪಣಾಚಾರ್ಯ ರಚಿತಂ ಸ್ತೋತ್ರಂ ಸರ್ವೇಷ್ಟ ಸಾಧಕಂ ಏತದ್ವಿನಾ ಗುರೋಹೋ ಪೂಜಾ ಸ್ತೋತ್ರಂ ಚ ಅಷ್ಟಾಕ್ಷರಿ ಜಪಃ ಸೇವಾ ಚ ವ್ಯರ್ಥತಾಮೇತಿ ನ ಪ್ರಸಾದೋ ಗುರೋರ್ಭವೇತ್ ಆದೌ ಸಕೃತ್ವಾ ತತ್ಪಾಠಾತ್ ಅನ್ಯದಿಚ್ಛತಿ ಶೀಘ್ರತಃ ಅಂತ ಏನು ಹೇಳ್ತಾರೆ ಅಂದರೆ, ಅಪ್ಪಣಾಚಾರ್ಯ ರಚನೆ ಮಾಡಿದ ಸ್ತೋತ್ರ ಮಾತ್ರ ಮರಿಬೇಡಿ ಅನ್ನೋದ್ರಲ್ಲಿ ತಾತ್ಪರ್ಯ. ಅವ್ರಿಗೆ ಅನುಗ್ರಹ ಆಗಿದೆ. ಹಾಗೆ ಮೊದಲು ಬಂದಿದ್ದ ಅಪ್ಪಣಾಚಾರ್ಯರೇ. ಅವ್ರಿಗೆ ಮೊದಲು ಗುರುರಾಯರು ಕಾಣಿಸ್ಕೊಳ್ಳಿಲ್ಲ ಸ್ವಪ್ನದಲ್ಲಿ. ಅಪ್ಪಣಾಚಾರ್ಯರು ಬಂದರು, 2 ಸಲ ಬಂದರು, ಮಾತು ಕೇಳಲಿಲ್ಲ. ಕೊನೆ ಗುರುರಾಯರೇ ಕೃಪಾಳುಗಳಾಗಿ ಬಂದು ಸ್ವಪ್ನದಲ್ಲಿ ಅನುಗ್ರಹ ಮಾಡಿದ್ದು. ಅದಕ್ಕೆ ಅಪ್ಪಣಾಚಾರ್ಯನ ಮರೆಯಲ್ಲ ಇವರು. ಅಪ್ಪಣಾಚಾರ್ಯರು ಏನು ಹೇಳಿದ್ದಾರೆ ಅದು ವಿಷಯವನ್ನು ಅವ್ರ ಮನಸ್ಸಿನಲ್ಲಿ ತುಂಬ ಇದೆ. ಹಾಗೆ ಗುರುರಾಯರು ಕೂಡ ಗೋಪ್ಯವಾದ ವಿಷಯಗಳನ್ನು ಹೇಳಿದ್ದಾರೆ ಅಂತ ಹೇಳಿ ನಾನು ಹೇಳಲ್ಲ ಅಂತ ಹೇಳ್ತಾರೆ ಇವರು. ಆದರೆ ಹೇಳಿದ್ದು ಈ ವಿಷಯಗಳೇ ತುಂಬ ಬಹಳ ಗೋಪ್ಯವಾಗಿದೆ ಈ ಗ್ರಂಥದಲ್ಲಿ. ಅವ್ರು ಹೇಳೋದು, ಅಪ್ಪಣಾಚಾರ್ಯ ರಚನೆ ಮಾಡಿದ ಸ್ತೋತ್ರವನ್ನು ಬಿಟ್ಟು ನೀವೇನಾದರೂ ಗುರುಗಳ ಪೂಜೆ, ಸ್ತೋತ್ರ, ಗುರುಗಳ ಅರ್ಚನೆ ಮಾಡ್ತೇವೆ, ಹಾಗೆ ಪೂಜೆಯನ್ನು ಮಾಡ್ತೇವೆ, ಅಷ್ಟಾಕ್ಷರಿ ಜಪಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಇಡೀ ಸ್ತೋತ್ರ 24-25 ಶ್ಲೋಕ ಇದೆ. ಒಂದರಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಸಾಕು. ಶ್ರೀ ರಾಘವೇಂದ್ರಾಯ ನಮಃ ಸುಲಭ ಅಲ್ವೇ? ಇಡೀ ಸ್ತೋತ್ರ ಎಲ್ಲ ಕಷ್ಟಪಡಬೇಕೆ? ಹಾಗಲ್ಲ. ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಅಷ್ಟಾಕ್ಷರ ಮಂತ್ರ ಇಡೀ ಸ್ತೋತ್ರ ಹೇಳ್ದೇನೆ ನೀವು ಏನೇ ಸೇವೆ ಮಾಡಿ ವ್ಯರ್ಥ. ವ್ಯರ್ಥ ಅನ್ನೋ ಪದಕ್ಕೆ ನೀವು ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದು ಹೇಳಿದ್ರೆ ಫಲ ಸಿಗಲ್ಲ ಅಂತ ಅವ್ರು ಹೇಳಲಿಲ್ಲ. ಆದರೆ ಸಿಗುವ ಫಲ ಜಾಸ್ತಿ ಸಿಗಬೇಕಾಗಿದ್ದು ಕಡಿಮೆ ಆಗುತ್ತೆ. ಇದಾಗಬೇಕಾ? ಇದಾಗಬಾರ್ದು. ಅದಕ್ಕೋಸ್ಕರ ಅವಶ್ಯವಾಗಿ ಮೊದಲು ಅಪ್ಪಣಾಚಾರ್ಯ ರಚನೆ ಮಾಡಿದ ಸ್ತೋತ್ರ ಹೇಳಿ, ನಂತರ ಶ್ರೀ ರಾಘವೇಂದ್ರಾಯ ನಮಃ ಹೇಳ್ಕೊಳ್ಳಿ, ಪೂಜ್ಯಾಯ ರಾಘವೇಂದ್ರಾಯ ಹೇಳಿ, ಆ ಶ್ಲೋಕಗಳೆಲ್ಲ ಹೇಳಿ, ಕೊನೆಗೆ ಮತ್ತೆ ಅಪ್ಪಣಾಚಾರ್ಯರ ಸ್ತೋತ್ರ ಹೇಳಿ, ಆ ಅಪ್ಪಣಾಚಾರ್ಯ ಸ್ಮರಣೆ ಇರಲಿ, ಅಪ್ಪಣಾಚಾರ್ಯ ಗುರುವಂತರ್ಗತ ರಾಘವೇಂದ್ರರ ನೆನಪಿರಲಿ. ಇಷ್ಟು ನೆನಪಿದ್ರೆ ಬೇಗ ನಿಮಗೆ ಫಲ ದೊರೆಯುತ್ತೆ ಸಂಪೂರ್ಣವಾಗಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಯಾಕೆ ಅಪ್ಪಣಾಚಾರ್ಯಗೆ ಮಹತ್ವ? ಅವರು ಮಾಡಿದ್ದೇ ಸ್ತೋತ್ರವೇ. ಬೇಕಾದಷ್ಟು ಜನ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸ್ತೋತ್ರ ಮಾಡಿದ್ದಿದೆ. ಅಂದಮೇಲೆ ಗುರುಜಗನ್ನಾಥದಾಸರೇ ಎಷ್ಟು ಸ್ತೋತ್ರ ಮಾಡ್ತಾರೆ ದಾಸರಾಗಿ ಅವರು. ಅವರ ಜೀವನದಲ್ಲೂ ಅವ್ರಿಗೆ ಅನುಗ್ರಹ ಬಹಳದ್ದಾಗಿದೆ. ಅವರು ಮಾಡುವ ಸ್ತೋತ್ರ ಸುಮಾರು 10-12 ಅವರಿಗೆ ನಿಲ್ಲಿಸೋದೇ ಇಲ್ಲ. ರಾಘವೇಂದ್ರ ರಕ್ಷಾ ಸ್ತೋತ್ರಂ ಅಂತ ಬರೀತಾರೆ. ಹೇಗೆ ಅಂದರೆ ಪ್ರತಿಯೊಂದು ಅವಯವಗಳಲ್ಲಿ ರಾಯರ ಚಿಂತನೆ. ರಾಘವೇಂದ್ರೋ ಶಿರಃ ಪಾತು, ಫಾಲಂ ಪಾತು ಯತೀಶ್ವರ, ಹಣೆ ಕಾಪಾಡಲಿ, ನನ್ನ ಕಿವಿಯನ್ನು ಕಾಪಾಡಲಿ ಯತಿಶ್ರೇಷ್ಠರು, ನನ್ನ ಮೂಗು, ನನ್ನ ಬಾಯಿ, ಹೀಗೆ ಪ್ರತಿಯೊಂದು ಅವಯವಗಳಲ್ಲಿ ರಾಯರ ಸನ್ನಿಧಾನ ಇದೆ ಅಂತ ಪ್ರಾರ್ಥನೆ ಮಾಡಿ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ತಾರೆ. ಯಾರು? ಗುರುಜಗನ್ನಾಥದಾಸರು. ಹಾಗೆ ರಾಘವೇಂದ್ರ ರಕ್ಷಾ ಸ್ತೋತ್ರ. ಇನ್ನೊಂದು ಆಪಾದ ಮೌಲಿ ವರ್ಣನ ಪರ್ಯಂತ ಸ್ತೋತ್ರ ಅಂತ ನಾವೆಲ್ಲ ಶ್ಲೋಕ ಹೇಳೋದಿದೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಿಮ್ಮ ವಿಘ್ನಗಳು ನಾಶ ಆಗಬೇಕಾ? ಒಮ್ಮೆ ಆ ಗುರುರಾಯರ ಪಾದದಿಂದ ಹಿಡಿದು ತಲೆಯವರೆಗೆ, ಅಥವಾ ತಲೆಯಿಂದ ಹಿಡಿದು ಪಾದದವರೆಗೆ ಒಂದೊಂದು ಅವಯವಗಳ ನೆನಪಾಗಬೇಕು ಕಣ್ಣು ಮುಚ್ಚಿದ್ರೆ. ಆ ರೀತಿ ನೆನಪು ಆಯಿತು ಅಂತಂದರೆ ನಿಜವಾದ ರಾಯರ ಭಕ್ತ.